ಟೌನ್ಶಿಪ್ ಅಂತ ಹೆಸರು ಹೇಳಿದ ತಕ್ಷಣ ಆ ಹೆಸರು ಬೀದರ್ನಿಂದ ಚಾಮರಾಜನಗರದವರೆಗೂ ಕೂಡ ಸದ್ದಾಗಿದೆ. ಎಸ್, ಯಾವುದದು? ಕರೆಕ್ಟ್, ಬಿಡದಿ. ಬಿಡದಿ ಮಾಯೆ, ಬಿಡದಿ ಬಡಿದಾಟ, ಬಿಡದಿ ಭೂಚಕ್ರ, ಸುಳಿ ಎಲ್ಲವನ್ನು ನೋಡಿದ್ವಿ. ಈಗ ಬಿಡದಿ ಆಯ್ತು. ಈಗ ಸದ್ಯಕ್ಕೆ ಸುದ್ದಿ ಏನು ಅಂತ ಹೇಳಿದ್ರೆ, ವರುಣಾ ಕ್ಷೇತ್ರದ ಭೂಮಿ ಮೇಲೂ ಕೂಡ ಸರ್ಕಾರದ ಕಣ್ಣು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕ್ಷೇತ್ರದ ಅನ್ನದಾತರ ಭೂಮಿ ಮೇಲೆ ಕಣ್ಣು ಹಾಕಲಾಗಿದೆ. ಸರ್ಕಾರ ವರುಣಾ ಕ್ಷೇತ್ರದ ಭೂಮಿ ಮೇಲೆ ಕಣ್ಣು ಹಾಕಿದ್ದಾದ್ರೂ ಯಾಕೆ? ಕಂಡಿದ್ದೆಲ್ಲ ನಂದೇ ಭೂಮಿ ಅಂತಿದೆಯಾ DK ಶಿವಕುಮಾರ್ ಸರ್ಕಾರ? ಬಿಡದಿ ಭೂಮಿಗಾಗಿ ಈಗಲೂ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಸಮರ. ಕುಮಾರಸ್ವಾಮಿ ರೀತಿ ರೈತರ ಪರ ನಿಲ್ತಾರ ಸಿದ್ದರಾಮಯ್ಯ ಅಥವಾ ನಿಲ್ಲೋದಿಲ್ವಾ? ಹೀಗೊಂದು ಪ್ರಶ್ನೆ ಕೂಡ ಈಗ ಉದ್ಭವಿಸಿದೆ. DKಶಿ ವಿರುದ್ಧ ಸಮರ ಸಾರುತ್ತಾರ ಮಾಜಿ ಮುಖ್ಯಮಂತ್ರಿ ಸಿದ್ದು? ವೆರಿ ಇಂಟ್ರೆಸ್ಟಿಂಗ್, ಶಾಕಿಂಗ್, ಕನ್ಫ್ಯೂಷನ್ ಎಲ್ಲವೂ ಕೂಡ ಇದೆ. ನೋಡಿ, ಸರ್ಕಾರ ಯಾವುದಾದ್ರೂ ಒಂದು ಯೋಜನೆಯನ್ನು ಜಾರಿಗೆ ತರ್ತಾ ಇದೆ, ಒಂದು ನಿರ್ಧಾರ ತೆಗೆದುಕೊಳ್ಳುತ್ತೆ, ಒಂದು ಹೆಜ್ಜೆ ಮುಂದೆ ಹಾಕುತ್ತೆ ಅಂತ ಹೇಳಿದರೆ ಅದಕ್ಕೆ ಹೆಂಗಿರಬೇಕು? ಗ್ರೀನ್ ಸಿಗ್ನಲ್ಲು ಜನರಿಂದ, ಎಸ್ ಸೂಪರ್ ಅಪ್ಪ ಸಖತ್ತಾಗಿ ಮಾಡ್ತಿದ್ದಾರೆ ಅಂತ. ಆದರೆ ಇವತ್ತು ಹೆಂಗಾಗಿದೆ ಅಂತ ಹೇಳಿದರೆ, ಸರ್ಕಾರ ತೆಗೆದುಕೊಳ್ಳುವಂಥ ಒಂದೊಂದು ನಿರ್ಧಾರದಲ್ಲೂ, ಸರ್ಕಾರ ದಾಪುಗಾಲು ಹಾಕ್ತಾ ಇರುವಂಥ ಒಂದೊಂದು ಹೆಜ್ಜೆಯಲ್ಲೂ ಕೂಡ ಎಲ್ಲಿ ಮುಳುಚುಚ್ಚಿಬಿಡುತ್ತೋ, ಎಲ್ಲಿ ನಿರ್ಧಾರ ನಮ್ಮ ಜೀವನ ಮುಗಿದೋಗ್ಬಿಡುತ್ತೋ ಅನ್ನುವ ಅಭದ್ರತೆ ಇವತ್ತು ನಮ್ಮ ಜನರಿಗೆ ಕಾಡ್ತಾ ಇದ್ದಾರೆ. ದಟ್ ಇಸ್ ದ ರಿಯಾಲಿಟಿ, ಅದೇ ವಾಸ್ತವ. ದಟ್ ಇಸ್ ದ ಪ್ರಾಡಕ್ಟ್ ಆಫ್ ನಾಟ್ ಡೆಮೋಕ್ರಸಿ, ಪಾಲಿಟಿಕ್ಸ್ ಅಂತ ನಾವು ಹೇಳ್ಬೋದು. ಎಸ್, ಲೆಟ್ಸ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಅಪ್ಡೇಟ್. ವರುಣಾ ಕ್ಷೇತ್ರದಲ್ಲಿ ಕೈಗಾರಿಕೆ ಅಭಿವೃದ್ಧಿಗೆ DK ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ ಅನ್ನೋದು ಸದ್ಯದ ಸುದ್ದಿ. ಸಿದ್ದು ಪ್ರತಿನಿಧಿಸುವ ವರುಣಾ ಕ್ಷೇತ್ರದಲ್ಲಿ ಭೂ ಸ್ವಾಧೀನಕ್ಕೆ KIADB ದಾಪುಗಾಲು. ಮೊದಲ ಹಂತದಲ್ಲಿ 165 ಎಕರೆ ಭೂಮಿ ಸ್ವಾಧೀನಕ್ಕೆ ನೋಟಿಫಿಕೇಶನ್ ಕೊಡಲಾಗಿದೆ. ವರುಣಾ ಕ್ಷೇತ್ರದ ಮರಸೆ ಮತ್ತು ಮದರಗಳ್ಳಿಯ ರೈತರಿಗೆ ನೋಟಿಸ್ ಕೂಡ ಕೊಡಲಾಗಿದೆ, ಪ್ರಕಟಣೆ ಹೊರಡಿಸಲಾಗಿದೆ. ಮೈಸೂರು ಏರ್ಪೋರ್ಟ್ ಬಳಿಯೇ ಇರುವಂಥ ಮರಸೆ ಮತ್ತು ಮದರಗಳ್ಳಿ ಈ ಪ್ರದೇಶಗಳಲ್ಲಿ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿಗೆ KIADB ತಯಾರಿ ಮಾಡಿಕೊಂಡಿದೆ. ಆದರೆ DK ಸರ್ಕಾರದ ಈ ನಿರ್ಧಾರಕ್ಕೆ ಮರಸೆ ಮತ್ತು ಮದರಗಳ್ಳಿ ರೈತರ ಸೆಡ್ಡು ಕೂಡ ಹೊಡೆಯಲಾಗಿದೆ. ಉದ್ದೇಶಿತ ಕೈಗಾರಿಕಾ ಪ್ರದೇಶದಲ್ಲಿ ಸದ್ಯ ಇರೋದು ಹಚ್ಚ ಹಸುರಿನ ತೋಟ. ಹೀಗಾಗಿ ರೈತರು ಸಿಡಿದೆದ್ದಿದ್ದಾರೆ. ಫಲವತ್ತಾದ ಭೂಮಿನ ಬಿಟ್ಕೊಡಲ್ಲ ಅಂತ ಗುಡುಗ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿ ಹೋರಾಟದ ಮಾದರಿಯಲ್ಲೇ ಒಂದು ಪ್ರೊಟೆಸ್ಟ್ಗೆ ಕೂಡ ಪ್ಲಾನ್ ಮಾಡಿಕೊಂಡಂಗೆ ಕಾಣ್ತಾ ಇದೆ. ಸದ್ಯದ ಸಮಾಚಾರ ಆ ರೀತಿ ಹೇಳ್ತಾ ಇದೆ. ವಿಚಾರಣೆ ಕರ್ದಿಲ್ಲ ನೀವು, ವಿಚಾರಣೆ ಬನ್ನಿ ಅಂತ ಕರ್ದಿಲ್ಲ ನೀವು. ಯಾವುದೇ ರೀತಿಯಾದಂತ ಮನೆ ಕಟ್ಟಬೇಡಿ, ನೀವು ಕ್ರಯ ಮಾಡಬೇಡಿ, ಭೋಗ್ಯ ಮಾಡಬೇಡಿ, ಆಧಾರ ಮಾಡಬೇಡಿ, ಏನು ಮಾಡಬೇಡಿ ಅಂತ ಯಾಕೆ ಕೊಟ್ಟಿದ್ದೀರಿ? ನಿಮ್ಮ ನೋಟಿಸ್ ಅಲ್ಲಿ ಕೊಟ್ಟಿದ್ದೀರಲ್ಲ, ವಿಚಾರಣೆ ಬನ್ನಿ ಅಂತ ಹೇಳಿಲ್ಲ. 15-27 ತಾರೀಕು ಬನ್ನಿ, ನೋಟಿಫಿಕೇಶನ್ ಆದ್ಮೇಲೆ ನೀವು ಮಾರಾಟ ಮಾಡಂಗಿಲ್ಲ, ಭೋಗ್ಯ ಮಾಡಂಗಿಲ್ಲ, ಆಧಾರ ಮಾಡಂಗಿಲ್ಲ.